ಆಯ್ತು ಕ್ಷಿತಿಜ, ನಿನ್ನ ಜೊತೆ ಮಾತಾಡಿ ಸ್ವಲ್ಪ ಸಮಾಧಾನವಾಯಿತು. ಯಾವುದೇ ಭಯವಿಲ್ಲದೆ ಮನೆಯ ಜವಾಬ್ದಾರಿಯನ್ನು ನಿನಗೆ ಕೊಡ್ಬೋದು ಎಂಬ ನಂಬಿಕೆ ಬಂತು ಎಂದು ಮತ್ತೊಂದು ನಗು ಚೆಲ್ಲಿ ಅಲ್ಲಿಂದೆದ್ದು ನಡೆದರು. ಇಂದು ತಮ್ಮ ಮೊದಲ ರಾತ್ರಿ ಎಂದು ನೆನಪಾದಾಗ ಗುಲಾಬಿಯ ಬಣ್ಣವನ್ನು ಎರವಲು ಪಡೆದಂತೆ ಕೆಂಪಾಗಿ ಬಿಟ್ಟವು ಹುಡುಗಿಯ ಕದಪುಗಳು. ಕೈಯಲ್ಲಿ ಹಾಲಿನ ಲೋಟ ಹಿಡಿದು ಮೆಲ್ಲಗೆ ಬಾಗಿಲು ತೆರೆದು ಒಳಗಡೆ ಇಟ್ಟಳು ಕ್ಷಿತಿಜ. ಸ್ವರ್ಗದ ತುಣುಕಿನಂತೆ ಸಜ್ಜಾಗಿದ್ದ ಕೋಣೆಯನ್ನು ಕಂಡು ಹೃದಯವೀಗ ನಗರಿಯಂತೆ ಹೊಡೆದುಕೊಳ್ಳುತ್ತಿದೆ. ಅಲ್ಲಲ್ಲಿ ಸಣ್ಣದಾಗಿ ಜಗಮಗಿಸುವ ಮೇಣದ ಬೆಳಕು. ಅಚ್ಚ ಬಿಳಿ ಬಣ್ಣದ ಹಾಸಿಗೆ ಮೇಲೆ ಹೃದಯಾಕಾರದಲ್ಲಿ ಹರಡಿರುವ ಹೂವಿನೆಸಳು. ಮಂಚಕ್ಕಂಟಿಕೊಂಡಂತಿದ್ದ ಮೇಜಿನ ಮೇಲೆ ಜೋಡಿಸಿಟ್ಟ ಬಗೆ ಬಗೆಯ ಸಿಹಿಗಳು. ನೆಲದ ನೇಲಿಯು ದೀಪಾಲಂಕಾರ. ನಾಚಿಕೆಯಿಂದ ಅವಳ ಮೈ ಬೆವರಿತು. ತನುವಿನ ಕಂಪನದೊಂದಿಗೆ ಜಾರಿಕೊಳ್ಳುತ್ತಿದ್ದ ಗಾಜಿನ ಲೋಟವನ್ನು ಭದ್ರವಾಗಿ ಹಿಡಿದವಳಿಗೆ ತಲೆ ಎತ್ತಿ ನಲ್ಲನ ಮೊಗ ನೋಡುವಷ್ಟು ಧೈರ್ಯವಿಲ್ಲ. ಆ ಬಿಸಿ ಹಾಲಿನ ಲೋಟವನ್ನು ಅದೆಷ್ಟು ಹೊತ್ತು ಹಿಡಿದುಕೊಂಡಿರ್ತೀರ? ಕೈ ಸುಡುವುದಿಲ್ವೇ? ಕೊಡಿ ಇಲ್ಲಿ ಎಂದು ಹಾಲಿನ ಲೋಟವನ್ನು ಪಡೆದು ಮೇಜಿನ ಮೇಲಿಟ್ಟನು. ಅವಳಿಗೆ ಮುಜುಗರವಾಗದಂತೆ ಸಂಭಾಳಿಸುವ ಪ್ರಾಮಾಣಿಕ ಪ್ರಯತ್ನ ಅವನದು. ಅತಿ ಮೃದುವಾಗಿ ಅವಳ ಕೈ ಹಿಡಿದು ಪಕ್ಕದಲ್ಲಿ ಕೂರಿಸಿಕೊಂಡ. ಆಗಲೂ ತಲೆ ಎತ್ತಲಿಲ್ಲ ಹುಡುಗಿ. ರಾತ್ರಿ ಇಡೀ ಹೀಗೇ ಕುಳಿತಿರ್ತೀರಾ? ನಿಮ್ಮಲ್ಲೂ ಇಷ್ಟು ನಾಚಿಕೆ ಇದೆ ಎಂದು ಗೊತ್ತಿರಲಿಲ್ಲ ನೋಡಿ. ನಾಚಿಕೆ ನೀರಾಗುವ ಹಾಗಿದ್ರೆ ಇಲ್ಲಿ ಸಮುದ್ರವೇ ಸೃಷ್ಟಿಯಾಗಿ ಬಿಡುತ್ತಿತ್ತು ಅಲ್ವಾ ಎಂದು ಮೌನವಾಗಿದ್ದವಳನ್ನು ಮಾತಿಗೆಳೆದನು. ಅಂದರೆ ನನಗೆ ನಾಚಿಕೆ ಇಲ್ಲ ಅಂತನಾ? ನಾನು ಹುಡುಗಿ ಅಲ್ವೇ? ನನಗೆ ನಾಚಿಕೆ ಆಗೋದಿಲ್ವೇ? ಈಗ ನಾಚಿಕೊಳ್ಳದೆ ಮತ್ಯಾವಾಗ ನಾಚಿಕೊಳ್ಬೇಕು? ಅವಳ ಮಾತಿನಲ್ಲಿ ಅಣುಕಿದ್ದ ಹುಸಿಕೋಪಕ್ಕೆ ಮೆತ್ತಗೆ ನಕ್ಕನು ತಾರಕ್. ಉಫ್, ನೀವು ಅಸಲಿ ವರಸೆಗೆ ಬಂದದ್ದು. ಈಗೊಂದಷ್ಟು ಧೈರ್ಯ ಬಂತು ನನಗೆ. ನಾಚಿಕೊಳ್ಳೋದಕ್ಕೂ ಹೊತ್ತು ಗೊತ್ತಿದೆಯಾ? ನನಗೆ ಗೊತ್ತಿರಲಿಲ್ಲ ಎಂದಿನ ಗಂಭೀರ ಧಾಟಿಯಲ್ಲಿ ನುಡಿದನಾದರೂ ತುಟಿಯಂಚಿನಲ್ಲಿ ಸುಳಿದು ಹೋದ ಮುದ್ದಾದ ನಗು ಅವಳನ್ನು ಬೇರೆಯದೇ ಲೋಕಕ್ಕೆ ಕೊಂಡೊಯ್ಯಿತು. ತನ್ನನ್ನೇ ಕಾಣುತ್ತಾ ಕಳೆದು ಹೋದವಳನ್ನು ಅವನೇ ಎಚ್ಚರಿಸಿದ. ಹಲೋ, ಏನು ಯೋಚಿಸ್ತಿದ್ದೀರಾ? ಅವನ ಮುಖದ ಮುಂದೆ ಕೈ ಆಡಿಸಿದಾಗ ತಕ್ಷಣ ಎಚ್ಚೆತ್ತಳ ಹುಡುಗಿ. ಅವನಷ್ಟೇ ಬುದ್ಧಿವಂತ ಹೆಣ್ಣವಳು. ಚಕ್ಕನೆ ಅವನ ಗಮನವನ್ನು ಬೇರೆಡೆ ಹೊರಳಿಸಿಬಿಟ್ಟಳು. ಏನಿಲ್ಲ ರಾಮ್, ನಾಳೆ ನಮಗೆ ಹೆಚ್ಚು ಕೆಲಸ ಬೀಳುತ್ತದೇನೋ ನೋಡಿ. ರೂಮನ್ನು ಹೇಗೆ ಮಾಡಿಟ್ಟಿದ್ದಾರೆ. ನೆಲದ ಮೇಲೂ ಹೂ, ಹಾಸಿಗೆ ಮೇಲೂ ಹೂ, ಗೋಡೆಯ ಮೇಲೂ ಹೂ, ಹಾಗೆ ನನ್ನ ಪಕ್ಕದಲ್ಲೂ ಒಂದು ಹೂ. ಅವನ ಮಾತು ಕೇಳಿ ಕಣ್ಣಗಳಿಸಿದಳು ಹುಡುಗಿ. ಇಷ್ಟು ರೊಮ್ಯಾಂಟಿಕ್ ಯಾವಾಗಾದ ಹುಡುಗ ಎಂಬ ಅಚ್ಚರಿಯಲ್ಲಿ ತನ್ನವನನ್ನು ಬಿಟ್ಟು ಬಿಡದಂತೆ ನೋಡುತ್ತಾ ಉಳಿದು ಬಿಟ್ಟಳು ಕ್ಷಿತಿಜ. ಅಪ್ಯತೆಯಿಂದ ಅವಳ ನಾಜೂಕು ಹಸ್ತವನ್ನು ತನ್ನ ಕೈಯೊಳಗೆ ಬಂಧಿಸಿದನು ತಾರಕ್. ಅವನ ಸ್ಪರ್ಶದಿಂದ ರೋಮಾಂಚಿತಳಾದವಳ ಎದೆಯ ಡವಡವ ಎದುರಿದ್ದವನ ಕಿವಿ ತಲುಪಿತು. ಆಸ್ಥೆಯಿಂದ ಅವಳನ್ನು ಎದೆಗೊತ್ತಿಕೊಂಡು, ಕಾಮ್ ಡೌನ್, ನಿಮ್ಮ ಹೃದಯ ಬಡಿತ ನನ್ನವರೆಗೂ ಕೇಳುತ್ತಿದೆ. ಟೆನ್ಷನ್ ಮಾಡಿಕೊಳ್ಬೇಡಿ, ರಿಲ್ಯಾಕ್ಸ್ ಎಂದು ಬಹುಪ್ರೇಮದಿಂದ ಅವಳ ಬೆನ್ನು ನೀವಿದ. ಅವಳ ಎದೆ ಬಡಿತವೀಗ ತಹಬದಿಗೆ ಬಂದಿತ್ತು. ಭಯ ಬೇಡ, ನಿಮ್ಮ ಹಾಗೆ ನನಗೂ ಇದು ಮೊದಲ ಅನುಭವ. ನಮಗಾಗಿ ಇಂಥ 1000 ರಾತ್ರಿಗಳಿವೆ. ಅವಸರ ಮಾಡುವುದಿಲ್ಲ, ನೀವೊಪ್ಪದೆ ಮುಂದುವರಿಯುವುದಿಲ್ಲ. ನನಗನಿಸುವ ಹಾಗೆ ಈಗ ನಾವು ಸ್ವಲ್ಪ ಹೊತ್ತು ಮನಸ್ಸು ಬಿಚ್ಚಿ ಮಾತಾಡಬೇಕು. ಮನಸ್ಸುಗಳು ಬೆರೆತ ಮೇಲೆ ದೇಹ ಬೆರೆಯುವುದು ಕಷ್ಟವಾಗುವುದಿಲ್ಲ ಎಂದನು. ಅವನೆದೆಗೂಡಿ ಗೊತ್ತಿಕೊಂಡು ಒಂದಷ್ಟು ಸುಧಾರಿಸಿಕೊಂಡಳು ಕ್ಷಿತಿಜ. ಅವನು ಹೇಳಿದ್ದು ಸರಿ ಎನಿಸಿತು. ಮೆಲ್ಲಗೆ ಅವನಿಂದ ದೂರ ಸರಿದು ಕುಳಿತಳು. ಸರಿ, ಈಗ ನಿಮ್ಮ ಬಗ್ಗೆ ಹೇಳಿ. ನನ್ನ ಜೊತೆ ಹೇಳಬೇಕೆಂದುಕೊಂಡಿದ್ದ ಮಾತುಗಳು ಅಥವಾ ನನ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಹೇಳ್ಬೋದು ನೋಡಿ. ಈಗಲೇ ಹೇಳಿಬಿಡಿ, ಮತ್ತೆ ಇಂಥ ಅವಕಾಶಗಳು ಸಿಗದಿರ್ಬೋದು ಎಂದು ನಕ್ಕನು. ನಿಮ್ಮ ಬಗ್ಗೆ ಕೇಳುವುದಕ್ಕೆ ತುಂಬ ಇದೆ, ಅದರಲ್ಲೂ ನಿಮ್ಮ ವೃತ್ತಿಯ ಬಗ್ಗೆ ಎಂದವಳು ಕೊಂಚ ಸಂಕೋಚವನ್ನು ಸಾಧಿಸಿದಂತಿದ್ದಳು. ಅವನಿಗೂ ಅದೇ ಬೇಕಿತ್ತು. ಅವಳು ಮುಜುಗರ ಬಿಟ್ಟು ಮನಸ್ಸು ತೆರೆದು ಮಾತನಾಡುವುದು. ಓಹ್, ಅಂಥದ್ದೇನು? ನಾನು ಕಷ್ಟಪಟ್ಟು ಓದಿದ್ದ ಲಾ ಪಾಸ್ ಮಾಡಿದ್ದ ಅಥವಾ ಲಂಚ ಕೊಟ್ಟು ಲಾಯರ್ ಆಗಿದ್ದ ಅಂತನಾ?
ಎಂದು ಹುಬ್ಬೇರಿಸಿದ. ನಿಮಗೆ ಯಾವಾಗಲೂ ಇಂಥ ಯೋಚನೆಗಳೇ ಬರುವುದಾ? ಕೇಳಿದಳು ಮತ್ತೆ ಮುನಿಸಿನಿಂದ. ಇಂಥ ಯೋಚನೆಗಳೇ ಅಂದರೆ ಎಂಥ ಯೋಚನೆಗಳು? ರಾಮ್, ನೀವು ನನ್ನನ್ನು ತುಂಬ ಕಾಡಿಸ್ತಿದ್ದೀರಾ. ಆದರೆ ನಾನಿನ್ನೂ ಏನೂ ಮಾಡಿಲ್ಲವಲ್ಲ. ಇನ್ನೆಲ್ಲಿ ಕಾಡಿಸುವುದು? ಸರಿ, ಶುರು ಮಾಡಲೇ ಕಾಡಿಸಲು? ಅವನದು ಬದಲಾಗದ ಮಾತಿನ ದಾಟಿ. ಮಿಸ್ಟರ್ ರಾಮ್, ಇವತ್ತು ನಮ್ಮ ಫಸ್ಟ್ ನೈಟ್. ಇವತ್ತಾದರೂ ನಿಮ್ಮ ನೇರ ದಿಟ್ಟ ನಿರಂತರ ಮಾತುಗಳನ್ನು ಸ್ವಲ್ಪ ಪಕ್ಕಗಿಡ್ತೀರಾ ಎಂದು ನಿಂತವಳು ಬೇಸತ್ತು ಕೈಕಟ್ಟಿ ಹೇಳಿದಳು. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನನಗೆ ಯಾವ ಸಮಯದಲ್ಲಿ ಏನು ಮಾತನಾಡಬೇಕು ಅಂತ ಗೊತ್ತಿಲ್ಲ ಅಂತನಾ? ತನ್ನ ಮಾತಿಗೆ ಮತ್ತೊಂದು ಪ್ರಶ್ನೆ ಎಸೆದವನ ರೀತಿಗೆ ಸುಸ್ತಾದಳು ಕ್ಷಿತಿಜ. ಓಹ್ ನೋ, ಇನ್ನು ನಿಮ್ಮ ಜೊತೆ ಬದುಕಲು ಸಾಧ್ಯವೇ ಇಲ್ಲ. ನನಗೆ ಡೈವರ್ಸ್ ಬೇಕು, ಪ್ಲೀಸ್. ಅವಳು ಮುಖದುಮ್ಮಿಸಿ ಹೇಳಿದಾಗ ರೆಪ್ಪೆ ಬಡಿಯದೆ ಅವಳನ್ನೇ ದಿಟ್ಟಿಸಿದವ. ಫೈನ್, ನಾನು ಇದುವರೆಗೂ ಡೈವರ್ಸ್ ಕೇಸ್ ತಗೊಂಡಿಲ್ಲ, ಬಟ್ ನಿಮಗೋಸ್ಕರ ತೆಗೆದುಕೊಳ್ಳುವೆ ಎಂದ. ಕೋಪದಿಂದ ಹೊರಡಲನುವಾದವಳ ಕೈ ಹಿಡಿದು ಸರಕ್ಕನೆ ತನ್ನತ್ತ ಎಳೆದುಕೊಂಡನು. ಅವನ ಮಡಿಲಲ್ಲಿ ಪಟ್ಟದಳು ಹುಡುಗಿ. ಅವನ ಬಿಸಿ ಉಸಿರ ಸ್ಪರ್ಶಕ್ಕೆ ನಾಚಿ ಕಣ್ಮುಚ್ಚಿದವಳ ರೀತಿಗೆ ನಕ್ಕನು ಹುಡುಗ. ಸರಿ, ಈಗ ಹೇಳಿ, ಅದೇನು ಅನುಮಾನ ನಿಮಗೆ? ಕೇಳಿದ. ಅವಳ ಸನಿಹವನ್ನು ಇಷ್ಟಾಗಿ ಒಮ್ಮೆಯೂ ಅನುಭವಿಸಿದ್ದಿಲ್ಲ ಕ್ಷಿತಿಜ. ಹೃದಯದ ಬಡಿತ 100ರ ಗಡಿ ದಾಟಿತ್ತು. ಈ ರೀತಿ ಕುಳಿತು ಮಾತನಾಡುವುದರಲ್ಲಿ ಉಸಿರಾಡುವುದಕ್ಕೂ ಕಷ್ಟವಾಗ್ತದೆ ನನಗೆ ಎಂದು ಸುರಿದಳು ಮೆಲ್ಲಗೆ. ಹೋಯ್, ಈಗ ಭದ್ರವಾಗಿ ಅವಳ ನಡು ಬಳಸಿ ಮತ್ತಷ್ಟು ಹತ್ತಿರ ಎಳೆದುಕೊಂಡ. ಇನ್ನು ತಾಳೆನೆಂಬಂತೆ ಅವನ ಕೊರಳನ್ನು ಅಪ್ಪಿಕೊಂಡಳು ಹುಡುಗಿ. ತನ್ನವಳ ಸನಿಹ, ಅವಳ ಮುಡಿಯ ಮಲ್ಲೆಯ ಘಮ ಅವನ ಸಂಯಮವನ್ನು ಸಡಿಲಿಸುತ್ತಿದ್ದರೂ ಕಷ್ಟದಿಂದ ತಡೆಹಿಡಿದನು. ಕ್ಷಿತಿಜ. ಅವನ ದನಿಯಲ್ಲಿ ತನ್ನ ಹೆಸರು ಬಹಳವೇ ಇಂಪೆನಿಸಿತು. ಮೋಸ ನಿಮ್ಮದು. ಸ್ವಲ್ಪ ಹೊತ್ತು ಮಾತನಾಡೋಣ ಅಂತ ಹೇಳಿ ಮಾತು ಶುರು ಮಾಡುವ ಮೊದಲೇ ಇದೇನಿದು? ಏರಿಳಿಯುತ್ತಿದ್ದ ಉಸಿರನ್ನು ಸಂಭಾಳಿಸಿ ಹುಸಿಕೋಪ ತೋರಿದಳು. ಆದರೆ ಅಪ್ಪುಗೆ ಸಡಿಲಾಗಿಲ್ಲ. ನಾನೇನು ಮಾಡಿದೆ? ಕೋತಿ ಮರಿಯ ಹಾಗೆ ತಬ್ಬಿಕೊಂಡಿರುವುದು ನಾನು ನೀನು ಎಂದವನು. ನನ್ನ ಕೈ ಹಿಡಿದು ಯಾಕೆ ಎಳ್ದದು? ಬೇಕಂತಲೇ ಅಲ್ವೇ? ಬಿಡಿ, ನಾನು ಮಲಗ್ತೇನೆ ಎಂದು ಕೊಸರಾಡಿದಳು. ಅವಳನ್ನು ಮತ್ತಷ್ಟು ಕಾಡಿಸುವುದು ಬೇಡವೆನಿಸಿತು. ಇಷ್ಟು ಹೊತ್ತು ಅವಳನ್ನು ಮುಜುಗರದ ಗೆರೆಯಿಂದ ದಾಟಿಸಿ ಸಹಜ ಸ್ಥಿತಿಗೆ ಮರಳಿಸಲು ಒಂದಷ್ಟು ಛೇಡಿಸಿದವನು ಈಗ ಮೆಲ್ಲಗೆ ಅವಳನ್ನು ಸರಿಸಿ, ಓಕೆ ಓಕೆ, ಈಗ ಹೇಳಿ ಎಂದನು. ಅವನ ಪಕ್ಕ ಕುಳಿತವಳು. ರಾಮ್, ಈ ವಕೀಲ ವೃತ್ತಿಯು ವಿಚಿತ್ರ ಅಲ್ವಾ? ಕಾನೂನಿರುವುದೇ ನ್ಯಾಯಕ್ಕಾಗಿ. ಅದನ್ನು ಕಾಯುವಲ್ಲಿ ಪ್ರಮುಖ ಸ್ಥಾನ ಈ ಲಾಯರ್ಗಳದ್ದೇ ಅಲ್ವಾ? ತನ್ನ ಕ್ಲೈಂಟ್ ಅಪರಾಧಿ ಅಂತ ಗೊತ್ತಿದ್ದರೂ ಅವನ ಪರವಾಗಿ ಹೋರಾಡ್ತಾರಲ್ವಾ? ಯಾಕೆ? ಕೇವಲ ಹಣಗೋಸ್ಕರ ತಮ್ಮ ವೃತ್ತಿಗೆ ಮೋಸ ಮಾಡಿಕೊಳ್ತಾರಾ ಎಂದಳು. ಹೌದು, ಅಂಥವರೂ ಇದ್ದಾರೆ. ಆದರೆ ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಯಾಕೆಂದರೆ ಅದೊಂದು ವೃತ್ತಿ. ಕಾನೂನಿನ ಪ್ರಕಾರ ನಮ್ಮದು ನ್ಯಾಯ ಕಾಯುವ ಕೆಲಸವಾಗಿರ್ಬೋದು. ಅದನ್ನು ಹೊರತಾಗಿ ಯೋಚಿಸಿದರೆ ಎಲ್ಲರೂ ಕೆಲಸ ಮಾಡುವುದು ದುಡ್ಡಿಗಾಗಿಯೇ ಅಲ್ವಾ? ನೀವು ಸಂಬಳವಿಲ್ಲದೆ ಟೀಚ್ ಮಾಡಿ ಎಂದರೆ ಮಾಡ್ತೀರಾ? ಹೌದು, ನನ್ನ ಖುಷಿಗಾಗಿ ಮಾಡ್ತೇನೆ ಅಂತ ಮಾತ್ರ ಹೇಳಬೇಡಿ ಪ್ಲೀಸ್. ಅಂತ ಉತ್ತೇಕ್ಷೆಯ ಉತ್ತರಗಳು ನನಗೆ ಹಿಡಿಸೋದಿಲ್ಲ. ಯಾರೇ ಆದರೂ ಬಿಟ್ಟಿಯಾಗಿ ಯಾವ ಕೆಲಸವನ್ನು ಮಾಡೋದಿಲ್ಲ. ನಿಮ್ಮ ಹಾಗೆ ತಿಂಗಳಿಗೊಮ್ಮೆ ಸಂಬಳ ಬಂದು ಅಕೌಂಟಿಗೆ ಬೀಳುವ ಕೆಲಸವಲ್ಲ ನಮ್ಮದು. ಒಂದು ಕೇಸ್ ಕೈ ಬಿಟ್ಟರೆ ಮತ್ತೆ ಕೇಸ್ ಸಿಗುವುದು ಯಾವಾಗಲೋ ಗೊತ್ತಿಲ್ಲ. ಹಾಗಾಗಿ ಆತ ಅಪರಾಧಿ ಅಂತ ಗೊತ್ತಿದ್ರೂ ಅವನನ್ನು ಉಳಿಸುವ ಪ್ರಯತ್ನ ಅಷ್ಟೇ. ಅವನ ಮಾತುಗಳನ್ನು ಆಸ್ಥೆಯಿಂದ
ಕೇಳುತ್ತಿದ್ದವಳ ಕಣ್ಣುಗಳು ಕುತೂಹಲದಲ್ಲಿ ಹರಳಿದವು. ಹೌದಾ? ಹಾಗಾದರೆ ನೀವು ಇಂಥ ಕೇಸ್ಗಳನ್ನು ತೆಗೆದುಕೊಂಡಿದ್ದೀರಾ? ತುಂಬ ಕಷ್ಟದ ಪ್ರಶ್ನೆ ಕೇಳಿಬಿಟ್ಟಿರಿ. ನಿಜ ಹೇಳೋದಾದರೆ ಹೌದು. ನನ್ನ ವೃತ್ತಿಯನ್ನು ಪ್ರೀತಿಸ್ತೇನೆ, ಪೂಜಿಸೋದಿಲ್ಲ. ನನ್ನ ಪ್ರಕಾರ ನನ್ನ ವೃತ್ತಿ ಎಂದರೆ ನನ್ನ ಕ್ಲೈಂಟ್ ಪರವಾಗಿ ಹೋರಾಡುವುದು, ನ್ಯಾಯದ ಪರವಾಗಿ ಅಲ್ಲ. ಅವನ ಮಾತಿನಲ್ಲಿ ಅಳುಕಿರಲಿಲ್ಲ. ಒಂದೇ ಕ್ಷಣದಲ್ಲಿ ಮುದುಡಿ ಹೋಯಿತು ಅವಳ ಮನಸ್ಸು. ಅವನಿಂದ ಈ ಉತ್ತರವನ್ನು ನಿರೀಕ್ಷಿಸಿರಲಿಲ್ಲವೇನೋ. ಹುಡುಗಿ, ಇದುವರೆಗೂ ನೀವು ಯಾವ ಕೇಸನ್ನು ಸೋತಿಲ್ಲ ಎಂದು ಕೇಳಿದ್ದೇನೆ. ಹಾಗಾದರೆ ಎಷ್ಟೋ ಅಪರಾಧಿಗಳು ನಿಮ್ಮಿಂದ ಬಿಡುಗಡೆಯಾಗಿ ಓಡಾಡ್ತಿದ್ದಾರೆ ಅಲ್ವೇ? ಇದೇ ಧೈರ್ಯದಲ್ಲಿ ಮತ್ತೆ ಅಪರಾಧಗಳನ್ನು ಮಾಡ್ತಾರೆ. ಹಾಗನ್ನುವಾಗ ಅವಳ ಗಂಟಲುಬ್ಬಿತ್ತು. ಅದನ್ನು ಗಮನಿಸಿದ್ದನು ತಾರಕ್. ನೀವ್ಯಾಕೋ ತುಂಬ ಪರ್ಸನಲ್ ಆಗಿದ್ದೀರಾ? ಕ್ಯಾಶುವಲ್ ಆಗಿ ತೆಗೆದುಕೊಳ್ಳಿ. ಎಷ್ಟೋ ಬಾರಿ ನ್ಯಾಯಾಧೀಶರನ್ನೇ ಖರೀದು ಮಾಡ್ತಾರೆ. ಇನ್ನು ನಮ್ಮಂಥ ಸಣ್ಣ ಪುಟ್ಟ ಲಾಯರ್ಗಳು ಯಾವ ಲೆಕ್ಕ ಎಂದನು. ಅವನ ಮಾತುಗಳೇಕೋ ರುಚಿಸಲಿಲ್ಲ ಅವಳಿಗೆ. ಈಗ ತಾನೇನೇ ಹೇಳಿದರೂ ಅದಕ್ಕೊಂದು ಪ್ರತ್ಯುತ್ತರವಿದ್ದೇ ಇರುತ್ತದೆ ಅವನ ಬಳಿ. ಮಾತು ಮುಂದುವರಿಸಲಿಚ್ಛಿಸದೆ ಎದ್ದು ಬಾಲ್ಕನಿಯತ್ತ ನಡೆದು ಬಿಟ್ಟಳು. ಅವಳು ತನ್ನ ಬಗ್ಗೆ ಏನು ಯೋಚಿಸ್ತಿರುವಳೆಂದು ಅರ್ಥವಾಗಿತ್ತು ತಾರಕ್ಕೆ. ಹಾಗೆಂದು ಸತ್ಯ ಹೇಳಿದ್ದರ ಬಗ್ಗೆ ಪಶ್ಚಾತ್ತಾಪವಿಲ್ಲ. ಕೈಕಟ್ಟಿ ಚಂದಿರನತ್ತ ನೋಟ ನೆಟ್ಟಿದವಳ ಹಿಂದೆ ಬಂದು ನಿಂತನು. ಕ್ಷಿತಿಜ, ನಿಮ್ಮ ಯೋಚನೆ ತಪ್ಪೆಂದು ಹೇಳಲಾಗದು. ನನ್ನ ಬಗ್ಗೆ ಕೀಳು ಭಾವನೆ ಬಂದಿದ್ದರೆ ಅದು ಕೂಡ ತಪ್ಪು ಎಂದು ಹೇಳಲಾರೆ. ನಿಮ್ಮ ಅಭಿಪ್ರಾಯವನ್ನು ಬಲವಂತವಾಗಿ ಬದಲಾಯಿಸಲಾರೆ. ನೀವು ಕೇಳಿದಾಗ ಇಲ್ಲ ಎಂದು ಸುಳ್ಳು ಹೇಳಿ ಒಳ್ಳೆಯವನಾಗಿ ಬಿಡಬಹುದಿತ್ತು. ಆದರೆ ನಮ್ಮ ನಡುವೆ ಯಾವುದೇ ಮುಚ್ಚುಮರೆ ಇರಬಾರ್ದು ಎಂಬ ಕಾರಣಕ್ಕೆ ಸತ್ಯ ಹೇಳಿದ್ದೇನೆ. ನಮ್ಮ ಲೋಕವೇ ಬೇರೆ. ಅದರಲ್ಲಿ ಇಳಿದು ಅನುಭವಿಸಿದವರಿಗೆ ವಾಸ್ತವತೆ ಗೊತ್ತು. ಬರಿಗಣ್ಣಿನಲ್ಲಿ ನೋಡಿದವರಿಗೆಲ್ಲ ಹೀಗೆ ಅನಿಸೋದು. ಸಂಸಾರದಲ್ಲಿ ವೃತ್ತಿಯ ಹಾಗೂ ಹೋಗುಗಳನ್ನು ಮಧ್ಯೆ ತರಬಾರದಿತ್ತೇನೋ ನೀವು. ಈ ರಾತ್ರಿಯನ್ನು ಸುಂದರಗೊಳಿಸುವ ಆಸೆ ಇತ್ತು ನನಗೆ. ಇರಲಿ, ಸತ್ಯವನ್ನು ಒಪ್ಪಿಕೊಳ್ಳಲು ನಿಮಗೆ ಸಮಯ ಬೇಕೇನೋ. ಟೇಕ್ ಯುವರ್ ಓನ್ ಟೈಮ್ ಎಂದವ ಒಳಬಂದು ಹಾಸಿಗೆ ಮೇಲೆ ಅಡ್ಡಾದ. ಅವನ ಮನಸ್ಸು ಕೊಂಚ ಕದಡಿತು. ಎದೆಯ ತುಂಬ ಅರಿಯದ ಕಳವಳ, ನಿದಿರೆ ದೂರದ ಮಾತಾಯಿತು. ಎಷ್ಟೋ ಹೊತ್ತಿನಿಂದ ಚಳಿಗಾಲಿಗೆ ಮೈಯೊಡ್ಡಿ ನಿಂತಿದ್ದವಳ ಬಗ್ಗೆ ಚಿಂತೆಯಾಗಿ ಮೇಲೇಳಲು ಹೊರಟಾಗ ಅವಳೇ ಹೊಳಬಂದಳು. ಈಗ ಮಲಗಿದ್ದಲ್ಲಿಂದ ಕದಲಲಿಲ್ಲ ತಾರಕ್. ಅವನೆದೆಯ ಮೇಲೆ ತಲೆ ಇರಿಸಿ ಮಲಗಿದಳು. ಈಗ ತುಸು ಉಸಿರಾಡುವಂತಾದ ಹುಡುಗ. ನಾನು ಸಾರಿ ಕೇಳಬೇಕೋ ಬೇಡವೋ ಗೊತ್ತಿಲ್ಲ ರಾಮ್, ಆದರೆ ನಿಮ್ಮ ಮಾತಿನಿಂದ ಮನಸ್ಸು ಕೆಟ್ಟಿದ್ದು ಸತ್ಯ. ನನ್ನ ಗಂಡ ನಿಷ್ಠಾವಂತ ಲಾಯರ್ ಎಂದು ಹೇಳಿಕೊಳ್ಳಲಾಗದು ಎಂಬ ನೋವು ಎಂದವಳ ದನಿ ಭಾರವಾಗಿತ್ತು. ಅದೇ ಕಾರಣಕ್ಕೆ ನನ್ನ ಬಗ್ಗೆ ತಿರಸ್ಕಾರ ಬೆಳೆಸಿಕೊಳ್ಳುವುದಾದರೆ ಈಗಲೇ ಹೇಳಿಬಿಡಿ. ನಿಮಗೆ ತೊಂದರೆ ಕೊಡದೆ ನಾನೇ ಅಂತರ ಕಾಯ್ದುಕೊಳ್ಳುವೆ. ಹಾಗಾದರೆ ನನ್ನಿಂದ ದೂರವಿರುವುದು ನಿಮಗೆ ಅಷ್ಟು ಸುಲಭನಾ? ತಲೆ ಎತ್ತಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಳು. ಹೌದು ಎನ್ನಲಾರೆ, ಆದರೆ ದೂರವಿರಲೇಬೇಕಾದ ಪರಿಸ್ಥಿತಿ ಬಂದರೆ ಇರುವೆ. ಈಗಲೂ ಜಾನ್ಮೆಯ ಉತ್ತರ ಅವನದು. ಆದರೆ ನನ್ನಿಂದಾಗದು. ಐ ಲವ್ ಯು ರಾಮ್. ಮೊದಲ ಬಾರಿಗೆ ಮಡದಿಯ ಬಾಯಿಂದ ಆ ಮಾತು ಕೇಳಿ ಪುಲಕಗೊಂಡಿತು ಅವನ ಮನಸ್ಸು. ಮೆತ್ತಗೆ ಅವಳನ್ನು ಬದಿಗೊರಗಿಸಿ ಐ ಲವ್ ಯು ಟು ಎಂದವ ಅವಳ ತುಟಿಯಲ್ಲಿ ತುಟಿ ಬೆರೆಸಿದನು. ಈ ಬಾರಿ ಅವಳ ಉಸಿರಿನಲ್ಲಿ ಬೆರೆತ ಮತ್ತೊಂದು ಬಗೆಯ ಬಿಸಿ ಅವನನ್ನು ತಾಕದಾಯಿತು. ಅವನ ಅದರಗಳ ಸ್ಪರ್ಶವನ್ನು ಅನುಭವಿಸುತ್ತಾ ಮೈಮರೆತು ಅವನಿಗೆ ಸ್ಪಂದಿಸತೊಡಗಿದಳು ಕ್ಷಿತಿಜ. ಮುತ್ತಿನ ಸವಿಯುಂಡವನು ಅವಳ ತುಟಿಗಳಿಂದ ದೂರಾಗಿ ಕೊರಳ ಜಾರಿನಲ್ಲಿ ಮುಖ ಒದಗಿಸಿದ. ಅವಳ ಸುಸ್ತಿನ ಕದಲಿಕೆ ಅವನ ಗಮನಕ್ಕೆ ಬಂದಿತ್ತು. ಮೆತ್ತಗೆ ತಲೆ ಎತ್ತಿ ಅವಳ ಕಣ್ಣಲ್ಲಿ ನೋಟ ಬೆರೆಸಿದನು ತಾರಕ್. ಆಯಾಸಗೊಂಡಿರುವಂತೆ ಕಂಡಳು. ಅವನಿಗೂ ಮದುವೆಯ ಜಂಜಾಟದಿಂದ ಸುಸ್ತಾಗಿದ್ದರೂ
ಅವಳಲ್ಲಿ ಮೊದಲ ಆಸೆಗಳಿದ್ದರೆ ನಿರಾಸೆ ಮಾಡುವುದು ಬೇಡವೆಂದು ತಾನೇ ಶೃಂಗಾರದ ಹೆಜ್ಜೆಯನ್ನು ಮುಂದಿರಿಸಿದ್ದನು. ಹಾಟ್ ಆ್ಯಪನ್, ಆರ್ ಯು ಓಕೆ? ಅವಳ ಕೆನ್ನೆಯತ್ತ ಬಾಗಿ ಕಾಳಜಿಯಿಂದ ಕೇಳಿದನು. ಸ್ವಲ್ಪ ಟಯರ್ಡ್ ಆಗಿದೆ ರಾಮ್, ಮದುವೆಯ ಶಾಸ್ತ್ರಗಳಿಂದ ತಲೆ ನೋವುತ್ತಿದೆ ಎಂದವಳ ಕೈಗಳು ಅವನ ಬೆನ್ನನ್ನಪ್ಪಿದವು. ಒಲವಿನಿಂದ ಅವಳ ಹಣೆಗೆ ತುಟಿಯೊತ್ತಿದ್ದ. ಮೊದಲೇ ಹೇಳಬಾರದಿತ್ತೇನು? ಸಾರಿ, ನಾನು ನಿಮ್ಮನ್ನು ಕೇಳದೆ ಮುಂದುವರಿದೆ. ನನಗೂ ಸ್ವಲ್ಪ ಸುಸ್ತಾಗಿದೆ. ನಿಮ್ಮದೇನೂ ಅಭ್ಯಂತರವಿಲ್ಲದಿದ್ದರೆ ಈ ಕೆಲಸವನ್ನು ಮತ್ತೆಂದಾದರೂ ಮುಂದುವರಿಸೋಣವಾ? ಈಗ ಮಲಗೋಣ ಅವನೆಂದಾಗ ನಾಚಿಕೆಯಿಂದ ಕೆಂಪಾಗಿ ಬಿಟ್ಟವು ಅವಳ ಕದುಪುಗಳು. ಇದನ್ನು ನೇರವಾಗಿ ಹೊದರಿಬಿಟ್ಟನಲ್ಲ. ಅವಳು ಸರಿ ಎಂದು ತಲೆ ಆಡಿಸಿದಾಗ ರೂಮಿನ ಬೆಳಕು ಆರಿಸಿದ. ಅವನೆದೆ ಗೂಡಲ್ಲಿ ತಲೆ ಇಟ್ಟು ಬೆಚ್ಚಗೆ ಮಲಗಿದಳು. ರಾಮ್, ನೀವು ನನ್ನ ಬಗ್ಗೆ ಏನನ್ನೂ ಕೇಳಲಿಲ್ಲ ಎಂದಳು. ಕೇಳಿ ತಿಳಿದುಕೊಳ್ಳುವುದಕ್ಕಿಂತ ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿರುವ ಖುಷಿಯೇ ಬೇರೆ ಅಲ್ವಾ? ಸದ್ಯಕ್ಕೆ ತಿಳಿದುಕೊಳ್ಳುವಷ್ಟು ತಿಳಿದುಕೊಂಡಿದ್ದೇನೆ, ಮಿಕ್ಕಿದನ್ನು ಮುಂದೆ ತಿಳಿದುಕೊಳ್ಳುತ್ತೇನೆ ಎಂದು ಅವಳ ತಲೆ ನೆವರಿಸಿದ. ಅವಳ ಮೊಗದಲ್ಲಿ ಪುಟ್ಟ ನಗು ಅರಳಿತು. ನಿಮ್ಮನ್ನು ಪಡೆದಿದ್ದಕ್ಕೆ ನಾನು ತುಂಬ ಲಕ್ಕಿ ಅನಿಸುತ್ತೆ ಎಂದು ಖುಷಿಯಿಂದ ಮತ್ತಷ್ಟು ಅವನೆದೆಯಲ್ಲಿ ಹುದುಗಿದಳು. ಮದುವೆಯಾಗಿ ಬಂದ ಒಂದೇ ದಿನದಲ್ಲಿ ಅವನ ಬಗ್ಗೆ ಸಾಕಷ್ಟು ಅರಿತುಕೊಂಡಿದ್ದಳು ಕ್ಷಿತಿಜ. ಅವನ ಯೋಚನಾ ಶೈಲಿ, ಇಷ್ಟ ಕಷ್ಟಗಳ ಬಗ್ಗೆ ತಕ್ಕ ಮಟ್ಟಿಗೆ ಮನವರಿಕೆಯಾಗಿತ್ತು. ನೆಮ್ಮದಿಯ ಉಸಿರು ತಪ್ಪಿದವಳಿಗೆ ಚಂದದ ನಿದ್ರೆ ಆವರಿಸಿತ್ತು. ಮುಂಜಾನೆ ಎದ್ದವಳಿಗೆ ಅವನು ಕಾಣಸಿಗಲಿಲ್ಲ. ಅವಳ ಬದಿಯಲ್ಲಿ ಖಾಲಿ ಹಾಸಿಗೆ. ಆಕಳಿಸ್ತಾ ಎದ್ದು ಕೂತವಳು ಅವನಿಗಾಗಿ ಕಣ್ಣಲ್ಲೇ ತಡಕಾಡಿದಳು. ಸ್ನಾನಕ್ಕೆ ಹೋಗಿರ್ಬೋದೇ ಎಂದು ಪರೀಕ್ಷಿಸಿದಳು. ಆ ಕೋಣೆಯಲ್ಲಿ ಅವನ ಸುಳಿವೇ ಇಲ್ಲ. ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಪುಟ್ಟ ಚೀಟಿಯೊಂದಿತ್ತು. ತೆರೆದು ನೋಡಿದಳು. ಎದ್ದು ನನ್ನನ್ನು ಹುಡುಕಬೇಡಿ, ನಾನು ಜಾಗಿಂಗ್ಗೆ ಹೋಗಿದ್ದೇನೆ. ನನ್ನ ಹವ್ಯಾಸಗಳ ಬಗ್ಗೆ ನಿಮಗೆ ಅರಿವಿದ್ದಂತಿಲ್ಲ ಎನಿಸಿತು. ಹಾಗಾಗಿ ಈ ಚೀಟಿ ಎಂದು ಮುದ್ದಾದ ಅಕ್ಷರಗಳಲ್ಲಿ ಬರೆದಿತ್ತು. ಚೀಟಿಯ ಮೇಲೆ ಮೆತ್ತಗೆ ಕೈ ಆಡಿಸಿ ನಕ್ಕವಳು ಸ್ನಾನಕ್ಕೆ ನಡೆದಳು. ನಿನ್ನೆ ಅವನಂದಿದ್ದ ಮಾತುಗಳು ನೆನಪಿಸಿದವು. ಮಜ್ಜನವಾದ ಬಳಿಕ ಬಾತ್ರೂಮನ್ನು ಶುಚಿಗೊಳಿಸಿ ಸೋಪ್ ಶಾಂಪುವಿನ ಡಬ್ಬಗಳನ್ನು ಅದರ ಜಾಗದಲ್ಲಿ ಚೊಕ್ಕವಾಗಿರಿಸಿ ಬಂದಿದ್ದಳು. ಅಷ್ಟರಲ್ಲಿ ಅವನು ಜಾಗಿಂಗ್ ಮುಗಿಸಿ ಬಂದಿದ್ದ. ಕೂದಲು ಒರೆಸುತ್ತಾ ಹೊರಬಂದವಳು ಅವನನ್ನು ಕಂಡು ಚಂದದ ನಗೆ ಅರಳಿಸುತ್ತಾ ಗುಡ್ ಮಾರ್ನಿಂಗ್ ರಾಮ್ ಎಂದು ಅವನನ್ನಪ್ಪಲು ಬಂದಾಗ ಹಿಂದೆ ಸರಿದು ಬಿಟ್ಟನು. ಗೊಂದಲದಿಂದ ಅವಳ ಹುಬ್ಬುಗಳು ಗಂಟಾದವು. ಓಹ್, ಡೋಂಟ್ ಗೆಟ್ ಮೀ ರಾಂಗ್, ನಾನು ಜಾಗ್ ಮಾಡಿ ಬಂದಿದ್ದೇನೆ. ಮೈ ಬೆವರಿನ ವಾಸನೆ. ನೀವೀಗಷ್ಟೇ ಸ್ನಾನ ಮಾಡಿ ಬಂದಿದ್ದೀರಾ. ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಹೈಜೀನ್ ಈಸ್ ಇಂಪಾರ್ಟೆಂಟ್ ಅಂತ. ಸೊ ಅವನೆಂದಾಗ ಅವಳ ಡೊಂಕಾದ ಹುಬ್ಬು ಸಡಿಲಗೊಂಡವು. ಸಣ್ಣ ಪುಟ್ಟ ವಿಚಾರಗಳಲ್ಲೂ ಅವನೆಷ್ಟು ಪರಿಪೂರ್ಣ ನೆನೆಸಿತು. ಓಕೆ, ನೀವು ಸ್ನಾನ ಮಾಡಿ ಬನ್ನಿ ಎಂದಳು. ಅವನು ತಲೆ ಆಡಿಸಿ ಸ್ನಾನದ ಮನೆಯೊಳಗೆ ನಡೆದ. ಕನ್ನಡಿ ಎದುರು ಕೂದಲು ಒಣಗಿಸ್ತಾ ನಿಂತಳು ಕ್ಷಿತಿಜ. ನಿನ್ನೆ ರಾತ್ರಿ ಅವನಿಟ್ಟ ಮುತ್ತಿನ ನೆನಪಾಗಿ ತುಟಿ ಸವರಿಕೊಂಡಳು. ಎದೆಯಲ್ಲಿ ಸಣ್ಣ ಕಂಪನ, ಮುಖದಲ್ಲಿ ತಂತಾನೆ ಹರಳಿದ ನಗು. ಅಷ್ಟರಲ್ಲಿ ಕ್ಷಮಾ ಹೊಳ ಬಂದಿದ್ದಳು. ಕನ್ನಡಿ ಎದುರು ನಿಂತು ತನ್ನಷ್ಟಕ್ಕೆ ನಗುತ್ತಿದ್ದ ಅಕ್ಕನನ್ನು ಕಂಡು, ಹೋ ಏನಕ್ಕ, ರಾತ್ರಿ ಜಾಗರಣೆ ಜೋರಾಗಿತ್ತ ಅನಿಸುತ್ತೆ ಎಂದವಳ ಕಾಲೆಳೆಯತೊಡಗಿದಳು. ತಕ್ಷಣ ಇಹಕ್ಕೆ ಮರಳಿದವಳು. ಛೀ, ಏನು ಕ್ಷಮ ಇದು, ಅಕ್ಕನ ಜೊತೆ ಈಗ ಮಾತಾಡುವುದು ಎಂದು ಮಾತಿನಲ್ಲಿ ಕೋಪ ಬೆರೆಸಿದಳಾದರೂ ಅವಿತಿದ್ದ ನಾಚಿಕೆಯನ್ನು ಗ್ರಹಿಸಿಬಿಟ್ಟಿದ್ದಳು ಕ್ಷಮ. ಅಯ್ಯೋ, ನಾನೇನು ತಪ್ಪು ಹೇಳಿದೆ? ಮೊದಲ ರಾತ್ರಿಯ ನಂತರದ ನಾಚಿಕೆ ನನ್ನ ಅಕ್ಕನ ಮುಖದಲ್ಲಿ ಅದ್ಭುತದಂತೆ ಕಾಣುತ್ತಿದೆ ಎಂದು ನಕ್ಕಳು. ಹೀಗೇ ಬಿಟ್ಟರೆ ತನ್ನ ಕಾಲೆಳೆಯುತ್ತಲೇ ಇದ್ದು ಬಿಡುತ್ತಾಳೆಂದು. ಸರಿ ಆಯಿತು, ಏನು ಬಂದಿದ್ದು ಎಂದು ಮಾತು ಬದಲಾಯಿಸಿದಳು ಕ್ಷಿತಿಜ. ನಿಮ್ಮ ಅತ್ತೆ ಕರೆಯುತ್ತಿದ್ದಾರೆ, ಅದಕ್ಕೆ ಹೇಳೋಣ ಅಂತ ಬಂದೆ ಅವಳೆಂದಾಗ ಅವಸರದಲ್ಲಿ ಕೂದಲು ಒರೆಸುತ್ತಿದ್ದ ಟವಲನ್ನು ಹಾಸಿಗೆ ಮೇಲೆ ಇಟ್ಟು ಹೊರಟು ಬಿಟ್ಟಳು.
ಅವರ ಬಗ್ಗೆ ತಿಳಿದಿದ್ದವಳಿಗೆ ಅವರು ಕರೆಯುತ್ತಿದ್ದಾರೆಂದಾಗ ಸಣ್ಣ ಅಂಜಿಕೆ. ಹೇಳಿ ಅತ್ತೆ, ಏನು ಕರೆದಿರಂತೆ? ನಮ್ರತೆಯಿಂದ ಅತ್ತೆ ಎದುರು ಬಂದು ಕೇಳಿದಾಗ ಅವರದೊಂದು ಕಟ್ಟುನಿಟ್ಟಿನ ನೋಟ. ಇವತ್ತು ಈ ಹೊಸ ಜೋಡಿಗಳು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಎಂದರು ಕಸ್ತೂರಿ. ಸರಿ ಅತ್ತೆ. ಹೊರಡಲು ತಿರುಗಿದವಳನ್ನು ಅವರ ದನಿಯೇ ತಡೆದು ನಿಲ್ಲಿಸಿತ್ತು. 1 ನಿಮಿಷ, ನನ್ನ ಮಾತಿನ್ನೂ ಮುಗಿದಿಲ್ಲ. ಹೊರಡಲನುವಾಗಿದ್ದವಳ ಹೆಜ್ಜೆಗಳು ತಟಸ್ಥವಾದವು. ಅವನಿಗೆ ದೇವರ ಮೇಲೆ ನಂಬಿಕೆ ಇಲ್ಲ. 1 ಬಾರಿಯೂ ದೇವಸ್ಥಾನಕ್ಕೆ ಕಾಲಿಟ್ಟವನಲ್ಲ. ಆದರೆ ಇವತ್ತು ನೀವಿಬ್ಬರು ಹೋಗಲೇಬೇಕು. ಅವನನ್ನು ಒಪ್ಪಿಸಿ ಕರೆದೊಯ್ಯುವ ಜವಾಬ್ದಾರಿ ನಿನ್ನದು ಎಂದರು. ಈಗ ಪಿಕಲಾಟಕ್ಕಿಟ್ಟುಕೊಂಡಿತ್ತು ಹುಡುಗಿಗೆ. ತನ್ನ ಸಿದ್ಧಾಂತಗಳನ್ನೇ ಉಸಿರಾಗಿಸಿಕೊಂಡು ಬದುಕುತ್ತಿರುವವನು ತನ್ನ ಮಾತು ಕೇಳಿ ದೇವಸ್ಥಾನಕ್ಕೆ ಬರುವನೆ? ಹಾಗೆಂದು ಅತ್ತೆಯ ಮಾತಿಗೆ ಇಲ್ಲ ಎನ್ನಲಾಗದು. ಆಯಿತು ಅತ್ತೆ, ಅವರನ್ನು ನಾನು ಕರೆದುಕೊಂಡು ಹೋಗ್ತೇನೆ ಎಂದು ರೂಮಿಗೆ ಬಂದಳು. ಅಷ್ಟರಲ್ಲಾಗಲೇ ಅವನು ಸ್ನಾನ ಮುಗಿಸಿ ಬಂದಿದ್ದ. ಅದೇನೋ ನೆನಪಾಗಿ ಹಾಸಿಗೆಯತ್ತ ಕಣ್ಣಾಡಿಸಿದವಳಿಗೆ ತಾನಿಟ್ಟು ಹೋಗಿದ್ದ ಟವೆಲ್ ನೆನಪಾಯಿತು. ಅವಳೆದೆ ದಸಕ್ಕೆಂದಿತು. ಒದ್ದೆ ಟವಲನ್ನು ಬೆಡ್ ಮೇಲೆ ಇಟ್ಟು ಹೋಗಿದ್ರಿ. ಅದನ್ನು ಬಾಲ್ಕನಿಯಲ್ಲಿ ಒಣ ಹಾಕಿದ್ದೇನೆ. ಬೆಡ್ ಒದ್ದೆಯಾಗಿದೆ. ಬೆಡ್ ಸೈಡ್ ಚೇಂಜ್ ಮಾಡಿಬಿಡಿ ಎಂದು ತನ್ನಷ್ಟಕ್ಕೆ ತಲೆ ಬಾಚಿಕೊಳ್ಳುತ್ತಿದ್ದವನನ್ನು ಕಂಡು ಕಸಿಬಿಸಿಕೊಂಡಳು ಕ್ಷಿತಿಜ. ಸಾರಿ ರಾಮ್, ಅತ್ತೆ ಕರೆದ್ರು ಅಂತ ಮರೆತು ಅಲ್ಲೇ ಬಿಟ್ಟು ಹೊರಟು ಬಿಟ್ಟೆ. ಅವಳ ಧ್ವನಿ ಏಕೋ ತೀರಾ ಇಳಿದು ಹೋಗಿತ್ತು. ಕ್ಷಮೆ ಕೇಳುವಂಥ ತಪ್ಪೇನೂ ಅಲ್ಲ ಇದು. ಆದರೂ ನನಗಿಂಥ ವಿಷಯದಲ್ಲಿ ಕಿರಿಕಿರಿಯಾಗುವುದು ಸತ್ಯ. ನಿಮಗೆ ನನ್ನ ಜೊತೆ ಹೊಂದಿಕೊಳ್ಳಲು ಸಮಯ ಬೇಕು ಅಂತ ನಂಗೆ ಗೊತ್ತು. ಹೊಂದಿಕೊಳ್ಳುವುದು ಅಂದರೆ ನನ್ನ ಇಷ್ಟ ಕಷ್ಟಗಳಿಗೋಸ್ಕರ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳುವುದಲ್ಲ. ನನ್ನಲ್ಲಿ ತಪ್ಪು ಕಂಡರೆ ಹೇಳಿ, ನಾನು ಅದನ್ನು ಬದಲಾಯಿಸಿಕೊಳ್ಳುತ್ತೇನೆ. ಅವನ ಮಾತಿಗೆ ಉತ್ತರಿಸಲಿಲ್ಲ ಹುಡುಗಿ. ಕಪಾಟು ತೆರೆದು ಬೆಡ್ ಸ್ಪ್ರೆಡ್ ಕೈಗೆತ್ತುಕೊಂಡವಳು ಒದ್ದೆಯಾಗಿದ್ದನ್ನು ತೆಗೆದು ಅದನ್ನು ಹಾಸಿದಳು. ಅವಳ ಮಂಕಾದ ಮುಖವನ್ನು ಗಮನಿಸಿದ ತಾರಕ್. ಕ್ಷಿತಿಜ, ಏನಾಯಿತು? ನನ್ನ ಮಾತಿನಿಂದ ಬೇಸರವಾಯ್ತಾ? ನಿಮ್ಮ ತಪ್ಪನ್ನು ಎತ್ತಿ ತೋರಿಸುವ ಉದ್ದೇಶ ನನಗಿರಲಿಲ್ಲ. ಮತ್ತೆ ಅಂತಹ ತಪ್ಪಾಗಬಾರ್ದು ಅಂತ ಹೇಳಿದೆ ಅಷ್ಟೇ. ನೀವು ಮಾಡಿದ್ದನ್ನು ನೀವೇ ಸರಿಪಡಿಸಬೇಕು ಎಂದು ಯೋಚಿಸುವ ಸಣ್ಣ ಬುದ್ಧಿಯೂ ನನಗಿಲ್ಲ. ಇದು ನಮ್ಮ ರೂಮ್. ಶುಚಿಯಾಗಿ ಇಟ್ಟುಕೊಳ್ಳೋದು ನಮ್ಮಿಬ್ಬರ ಜವಾಬ್ದಾರಿಯೂ ಹೌದು. ಬೆಡ್ ಸ್ಪ್ರೆಡ್ ಕೂಡ ನಾನೇ ಚೇಂಜ್ ಮಾಡ್ತಿದ್ದೆ. ಆದರೆ ನಾನು ರೆಡಿ ಆಗ್ತಿದ್ದೆ ಅಂತ ನಿಮಗೆ ಹೇಳಿದೆ ಅಷ್ಟೇ ಎಂದು. ಆದರೂ ಗೆಲುವಾಗಲಿಲ್ಲ ಕ್ಷಿತಿಜ. ಸರಿ ಎಂದಷ್ಟೇ ನುಡಿದು ದಿಂಬನ್ನು ಸರಿಯಾಗಿಯೇ ಜೋಡಿಸಿದಳು. ಅವಳ ಹತ್ತಿರ ಬಂದು ನಿಂತನು ತಾರಕ್. ಮುನಿದವರನ್ನು ರಮಿಸಲು ಬಾರದು ಹುಡುಗನಿಗೆ. ಕ್ಷಿತಿಜ, ಐ ಆಮ್ ಸಾರಿ. ನನ್ನ ಮಾತಿನಿಂದ ನೀವಿಷ್ಟು ಬೇಸರಗೊಳ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ ಎಂದ. ಈಗಲೂ ಮೌನವೇ ಹುಡುಗಿಯದು. ಸಾರಿ ಸಾಕಾಗ್ಲಿಲ್ವಾ? ಹೇಳಿ, ನಾನೇನು ಮಾಡಬೇಕು? ಅವನು ಇಷ್ಟಾಗಿ ಓಲೈಸುತ್ತಿರುವ ಮೊದಲ ಹುಡುಗಿ ಕ್ಷಿತಿಜ ಮಾತ್ರವೇ. ನಿಮ್ಮ ನೇರ ಸ್ವಭಾವ ತಪ್ಪು ಎಂದು ಹೇಳುತ್ತಿಲ್ಲ ರಾಮ್. ಆದರೆ ಕೆಲವೊಮ್ಮೆ ನಿಮ್ಮ ಮಾತುಗಳು ಬೇರೆಯವರ ಮನಸ್ಸಿಗೆ ನೋವುಂಟು ಮಾಡ್ಬೋದು. ನಿಮ್ಮಷ್ಟು ಪರ್ಫೆಕ್ಟ್ ಆಗಿರಲು ಎಲ್ಲರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಈ ಪರ್ಫೆಕ್ಟ್ನೆಸ್ ನಮ್ಮಿಬ್ಬರ ಸಣ್ಣ ಪುಟ್ಟ ಖುಷಿಗಳಿಗೆ ಅಡ್ಡ ಬರಬಾರ್ದು ಅಲ್ವಾ? ಇಲ್ಲದಿದ್ದರೆ ಯಾಂತ್ರಿಕವಾಗಿ ಬಿಡುತ್ತದೆ ಬದುಕು. ನಿಮ್ಮ ಈ ಹೈಲಿ ಹೈಜಿನಿಕ್ ಎನ್ನುವುದು ನಿಮ್ಮೊಂದಿಗೆ ಬೇರೆ ರೀತಿಯಲ್ಲಿ ಮುಂದುವರಿಯಲು ನನಗೆ ಮುಜುಗರ ತರಿಸ್ಬೋದು. ನಾನು ಹೇಳಿದ್ದು ನಿಮಗೆ ಅರ್ಥವಾಯ್ತಲ್ವಾ ಎಂದಳು. ಅವಳ ಮಾತುಗಳನ್ನು ಕೈಕಟ್ಟಿ ಕೇಳುತ್ತಿದ್ದವನು ನಿಟ್ಟುಸಿರೊಂದನ್ನು ಹೊರದಬ್ಬಿದ. ಫೈನ್, ಇಷ್ಟು ದಿನ ಈ ರೂಮಿನಲ್ಲಿ ನಾನೊಬ್ಬನೇ ಇರ್ತಿದ್ದೆ. ನಾನೇ ಶುಚಿಯಾಗಿಟ್ಟುಕೊಳ್ತಿದ್ದೆ. ಆದರೆ ಈಗ ನೀವಿದ್ದೀರಾ. ನನ್ನ ಮಾತುಗಳು ನಿಮಗೆ ಒತ್ತಡವೇರುವಂತೆ ಅನಿಸಿರ್ಬೋದು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆದರೆ ನೀವು ನನ್ನನ್ನು ಅರ್ಥ ಮಾಡಿಕೊಳ್ಬೇಕಲ್ವಾ? ರೂಮ್ ಕ್ಲೀನಾಗಿ ಇಲ್ಲ ಅಂದರೆ ನನಗೆ ಹಿಂಸೆ ಆಗುತ್ತದೆ.
ನನ್ನ ಈ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳುವುದು ತುಂಬ ಕಷ್ಟ. ಮತ್ತು ವಾದ ಮಾಡಲಿಚ್ಛಿಸದೆ, ಹೋಗಿ ಬಿಡಿ, ನನಗರ್ಥವಾಯಿತು. ಆದರೆ ನಿಮ್ಮ ಕ್ಷಮೆಯಿಂದ ನನಗೆ ಸಮಾಧಾನವಾಗಲಿಲ್ಲ ಎಂದಳು. ಹುಬ್ಬೇರಿಸಿದ ತಾರಕ್, ಮತ್ತೇನು ಮಾಡಲಿ? ನಾನು ಕರೆದೊಯ್ಯುವ ಜಾಗಕ್ಕೆ ಬರ್ತೀರಾ ಕೇಳಿದಳು. ಎಲ್ಲಿಗೆ ಎಂದ. ಅದನ್ನು ಆಮೇಲೆ ಹೇಳುವೆ. ನೆನ್ನೆಯಷ್ಟೇ ನಮ್ಮ ಮದುವೆಯಾಗಿದೆ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಸಮಯ ಕಳೆದು ಬರೋಣ. ಅವನನ್ನು ದೇವಸ್ಥಾನಕ್ಕೆ ಕರೆದೊಯ್ಯುವ ಉಪಾಯ ಅವಳದು. ಓಕೆ ಎಂದವನ ಫೋನ್ ಸದ್ದಾಗಿತ್ತು. ಕರೆ ಸ್ವೀಕರಿಸುತ್ತಾ ಬಾಲ್ಕನಿಯತ್ತ ನಡೆದ. ಅವನ ಮಾತು ಮುಗಿಸಿ ಬರುವಷ್ಟರಲ್ಲಿ ಮಡದಿಯ ಮುದ್ದು ಮುದ್ದು ಮಾತುಗಳು ಕಿವಿಗೆ ಬಿದ್ದವು. ಯುವರ್ ಆನರ್, ನನ್ನ ಕ್ಲೈಂಟ್ ತಪ್ಪು ಮಾಡಿಲ್ಲ ಎನ್ನಲು ನನ್ನ ಬಳಿ ಬಲವಾದ ಸಾಕ್ಷಿ ಇದೆ. ಕೊಲೆಯಾದ ಸಂದರ್ಭದಲ್ಲಿ ಅವರು ಈ ಊರಿನಲ್ಲೇ ಇರಲಿಲ್ಲ. ಹಾಗಿದ್ದ ಮೇಲೆ ಅವರು ಕೊಲೆ ಮಾಡಲು ಹೇಗೆ ಸಾಧ್ಯ ಎಂದು ಕನ್ನಡಿಯ ಮುಂದೆ ನಿಂತು ಗಂಡನ ಕಪ್ಪು ಕೋಟ್ ತೊಟ್ಟು ಅವನ ಕನ್ನಡಕವನ್ನು ಕಣ್ಣಿಗೇರಿಸಿಕೊಂಡು ಅವನ ಅನುಕರಣೆ ಮಾಡುತ್ತಿದ್ದವಳನ್ನು ಕಂಡು ಒಮ್ಮೆ ಕೆಮ್ಮಿದ ತಾರಕ್. ತಿರುಗಿ ನೋಡಿದವಳು ಅವಸರದಲ್ಲಿ ಅವನ ಕೋಟ್ ಬಿಚ್ಚಿ ಅವನ ಕನ್ನಡಕ ತೆಗೆದು ಟೇಬಲ್ ಮೇಲೆ ಇರಿಸಿದಳು. ಏನು ಮಾಡ್ತಿದ್ದೀರಾ? ಕೈಕಟ್ಟಿ ಗಂಭೀರವಾಗಿ ಕೇಳಿದ. ಅದು ಈ ಕೋಟ್ ತೊಟ್ಟರೆ ನಾನು ವಾದ ಮಾಡ್ಬೋದಾ ಅಂತ ಚೆಕ್ ಮಾಡ್ತಿದ್ದೆ ಎಂದವಳ ಹಲ್ಲುಗಳಡಿ ನಾಲಿಗೆ ಸಿಲುಕಿತ್ತು. ಅವಳ ಮುದ್ದುವರಸೆಗೆ ನಗು ಬಂದರೂ ತಡೆದುಕೊಂಡಿದ್ದ ತಾರಕ್, ವಾದ ಮಾಡುವ ಬುದ್ಧಿವಂತಿಕೆ ಆ ಕಪ್ಪು ಕೋಟಿನಲ್ಲಿಲ್ಲ ಕ್ಷಿತಿಜ, ತಲೆಯಲ್ಲಿರಬೇಕು. ಡೋಂಟ್ ವರಿ, ವಾದ ಮಾಡಬೇಕು ಅಂದರೆ ಲಾಯರ್ ಆಗಿರಲೇಬೇಕು ಅಂತೇನೂ ಇಲ್ಲ. ನೀವು ತುಂಬ ಚೆನ್ನಾಗಿ ಡಿಬೇಟ್ ಮಾಡ್ತೀರಾ. ನನ್ನ ಮಾತುಗಳಿಗೆ ಎದುರುತ್ತರಿಸುವ ಧೈರ್ಯ ಈ ಮನೆಯಲ್ಲಿ ಯಾರೂ ಮಾಡಿರಲಿಲ್ಲ. ಆದರೆ ನೀವು ಮಾಡಿದ್ದೀರಾ. ದ್ಯಾಟ್ಸ್ ವಾಟ್ ಐ ಲೈಕ್ ಇನ್ ಯು ಎಂದು ಮುಕ್ತ ಮನಸ್ಸಿನಿಂದ ಮಡದಿಯನ್ನು ಹೊಗಳಿದನು. ಅವಳ ಮನಸ್ಸು ಖುಷಿಯಿಂದ ಹರಳಿತು. ಹಾಗಾದರೆ ನಾನು ಯಾವ ಲಾಯರ್ಗೂ ಕಡಿಮೆ ಇಲ್ಲ ಅಂತೀರಾ? ಕಣ್ಣರಳಿಸಿ ಕೇಳಿದಳು. ನನ್ನ ಜೊತೆ ವಾದ ಮಾಡಿ ಗೆಲ್ಲುವುದಾದರೆ ಖಂಡಿತ ನೀವು ಯಾವ ಲಾಯರ್ಗೂ ಕಡಿಮೆ ಇಲ್ಲ ಎಂದರ್ಥ. ಬೇಡ ಬಿಡಿ, ನಾನು ಲಾಯರ್ ಆಗುವುದೇನೂ ಬೇಕಿಲ್ಲ. ನಿಮ್ಮ ಹೃದಯದ ಪುಟ್ಟ ಅರಸಿಯಾದರೆ ಸಾಕು. ಒಲವಿನಿಂದ ನಕ್ಕಳು. ಅಬ್ಬಾ, ನನಗೆ ಈ ರೀತಿಯ ಪೊಯೆಟಿಕ್ ಮಾತುಗಳು ಬರುವುದಿಲ್ಲ. ಅದೆಲ್ಲಿಗೂ ಹೋಗಬೇಕು ಅಂದ್ರಿ? ತಡವಾಗುತ್ತಿಲ್ವೇ? ನಾನು ಹೈಜಿನಿಕ್ಗೆ ಮಾತ್ರವಲ್ಲ, ಟೈಮ್ ಸೆನ್ಸ್ಗೆ ಕೂಡ ಇಂಪಾರ್ಟೆನ್ಸ್ ಕೊಡ್ತೇನೆ. ಹೊರಡೋಣವಾ? ಯಾ ಶ್ಯೂರ್, ಆದರೆ ನಾನು ಡ್ರೈವ್ ಮಾಡ್ತೇನೆ ಎಂದಳು. ಅವನು ಒಪ್ಪಿ ಅವಳೊಂದಿಗೆ ನಡೆದ. ಅಷ್ಟು ಚತುರ ವಕೀಲನಿಗೆ ತಾನೆಲ್ಲಿ ಎಡವುತ್ತಿದ್ದೇನೆ ಎಂಬ ಸಣ್ಣ ಸುಳಿವು ಇಲ್ಲವಾಗಿತ್ತು. ಕತೆ ಮುಂದುವರಿಯುತ್ತದೆ.